ಹರೇ ಕೃಷ್ಣ. ಈ ಪೌಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿಯ ಮಹಿಮೆ ಏನು, ಈ ಏಕಾದಶಿಯ ಇತಿಹಾಸ ಏನು, ಈ ಏಕಾದಶಿಯ ಪಾರಣ ಸಮಯ ಏನು, ಆಮೇಲೆ ಈ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು, ಇದೆಲ್ಲವನ್ನು ಈಗ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಪಾರಣದ ಸಮಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತಾವು ಈ ವಿಡಿಯೋವನ್ನ ಕೊನೆಯ ಭಾಗದ ತನಕ ನೋಡಿ, ನಿಮಗೆ ಪಾರಣದ ಸಮಯ ಸಿಕ್ಬಿಡುತ್ತೆ. ಈ ಏಕಾದಶಿಯನ್ನ ಸಫಲ ಏಕಾದಶಿ ಅಂತ ಹೇಳ್ತಾರೆ. ಪೌಷ್ಯ ಕೃಷ್ಣ ಏಕಾದಶಿ ಅಂತ ಹೇಳ್ತಾರೆ. ಈ ಯುಧಿಷ್ಠಿರ ಮಹಾರಾಜರು ಶ್ರೀಕೃಷ್ಣನಿಗೆ ಕೇಳ್ತಾ ಇದ್ದಾರೆ, ಈ ಏಕಾದಶಿಯ ಮಹಿಮೆ ಏನು, ಆಮೇಲೆ ಈ ಏಕಾದಶಿಯಲ್ಲಿ ಯಾವ ಭಗವಂತನಿಗೆ ಪೂಜೆಯನ್ನ ಮಾಡಬೇಕಾಗತ್ತೆ, ಅದನ್ನ ದಯವಿಟ್ಟು ಹೇಳಿ ಅಂತ ಹೇಳಿ ಭಗವಂತನಿಗೆ ಯುಧಿಷ್ಠಿರ ಮಹಾರಾಜರು ಕೇಳ್ತಾ ಇದ್ದಾರೆ. ಆಗ ಶ್ರೀಕೃಷ್ಣ ಈ ರೀತಿ ಉತ್ತರ ಕೊಡ್ತಾ ಇದ್ದಾನೆ, ನನಗೆ ಯಾವುದೇ ತಪಸ್ಸೆ ಆಗಿರ್ಲಿ, ಯಾವುದೇ ದಾನ ಆಗಿರ್ಲಿ, ಯಾವುದೇ ರೀತಿಯಂತಹ ತುಂಬಾ ಘೋರವಾದಂತಹ ತಪಸ್ಯ ಈ ಯಾವುದರಿಂದ ನನಗೆ ಅಷ್ಟು ನಾನು ಸಂಪ್ರೀತನಾಗೋದಿಲ್ಲ, ಎಷ್ಟು ಈ ಏಕಾದಶಿಯ ವ್ರತವನ್ನ ಯಾರು ಪಾಲನೆ ಮಾಡ್ತಾರೆ ಅದರಿಂದ ನಾನು ತುಂಬಾ ಸಂತೋಷನಾಗ್ಬಿಡ್ತೀನಿ ಆ ಭಕ್ತನ ಮೇಲೆ. ಆ ಭಕ್ತ ನನಗೆ ತುಂಬ ಪ್ರಿಯನಾಗ್ಬಿಡ್ತಾನೆ ಬರೀ ಏಕಾದಶಿಯನ್ನ ಪಾಲನೆ ಮಾಡೋದ್ರಿಂದ. ಅದಕ್ಕೋಸ್ಕರ ಎಲ್ಲರೂ ಅವರವರ ಶಕ್ತಿಯ ಅನುಸಾರವಾಗಿ ಅವರ ಇಚ್ಛೆಯನ್ನ ಭಗವಂತನ ಇಚ್ಛೆಯ ಪ್ರಕಾರ ರೂಪಿಸ್ಕೊಳ್ಬೇಕು. ಆಮೇಲೆ ಏಕಾದಶಿಯನ್ನ ಪಾಲನೆ ಮಾಡಬೇಕು. ಅದಕ್ಕೋಸ್ಕರ ಯುಧಿಷ್ಠಿರ ಮಹಾರಾಜರಿಗೆ ಭಗವಂತ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಈಗ ನಾನು ಈ ಸಫಲ ಏಕಾದಶಿಯ ಮಹಿಮೆಯನ್ನ ಹೇಳ್ತೀನಿ, ದಯವಿಟ್ಟು ನೀನು ಧ್ಯಾನಪೂರ್ವಕವಾಗಿ ಕೇಳಿಸ್ಕೊ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಆಗ ಭಗವಂತ ಹೇಳ್ತಾ ಇದ್ದಾರೆ, ಇದರ ಅಧಿದೇವತೆ ಯಾರು, ಈ ಏಕಾದಶಿ ದಿನ ಯಾರನ್ನ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಶ್ರೀಮನ್ ನಾರಾಯಣನನ್ನ ಆರಾಧನೆ ಮಾಡಬೇಕು. ಆಮೇಲೆ ಹೇಗೆ ಉಪವಾಸದ ರೀತಿ ಹಿಂದೆ ಎಲ್ಲ ಏಕಾದಶಿಗಳಿಂದ ನಾವು ಮಾಡಿರ್ಬಹುದು, ಅದೇ ರೀತಿಯ ಉಪವಾಸದ ರೀತಿ ಈ ಏಕಾದಶಿಯ ದಿನವೂ ಇದೆ. ಏನೆಲ್ಲ ತಿನ್ಬೇಕು, ಏನೆಲ್ಲ ತಿನ್ಬಾರದು ಅಂತ ಹೇಳಿ ಕೆಲವು ಬಾರಿ ನಾವು ಮತ್ತೊಮ್ಮೆ ಅದನ್ನ ರಿವಿಷನ್ ಮಾಡಿದ್ರೆ ತುಂಬಾ ಸಹಾಯ ಆಗತ್ತೆ. ಅದಕ್ಕೋಸ್ಕರ ಈಗ ನಾನು ನಿಮಗೆ ಏಕಾದಶಿಯ ವ್ರತದಲ್ಲಿ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅದನ್ನ ನಾನು ಕೆಲವು ಸಂಕ್ಷಿಪ್ತವಾಗಿ, ಬರೀ ತಿನ್ನೋದಷ್ಟೇ ಅಲ್ಲ, ಹೇಗೆ ನಮ್ಮ ದಿನಚರ್ಯ ಇರಬೇಕು ಅದೆಲ್ಲವನ್ನು ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮತ್ತೊಮ್ಮೆ ನಾವು ಇದನ್ನ ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಬಹುದು. ಶುದ್ಧ ಏಕಾದಶಿಯ ದಿನ ಏನು ಹೇಳ್ತಾರೆ, ಅದನ್ನ ಹರಿವಾಸರ ಅಂತ ಹೇಳ್ತಾರೆ. ಇದು ಹರಿಯ ದಿನ. ಆಮೇಲೆ ಹೇಳ್ತಾ ಇದ್ದಾರೆ, ಪೂರ್ವ ದಿನದಂದು ಬ್ರಹ್ಮಚರ್ಯದ ಪಾಲನೆ ಮಾಡಬೇಕು. ಏಕಾದಶಿಯ ದಿನ ಬರೋಕ್ಕಿನ ಮುಂಚೆ ದಶಮಿಯ ದಿನ, ಆಮೇಲೆ ದ್ವಾದಶಿಯ ದಿನಾನು ನಾವು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ಗೃಹಸ್ಥರಾಗಿದ್ರು ಅವರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ಏಕಾದಶಿಯ ದಿನದಂದು ನಿರ್ಜಲ ಉಪವಾಸ ಮಾಡಬೇಕು. ರಾತ್ರಿ ಜಾಗರಣೆಯೊಂದಿಗೆ ನಿರಂತರ ಭಜನೆ ಮಾಡಬೇಕು. ಏಕಾದಶಿಯ ದಿನ ಎಷ್ಟೊಂದು ಬಾರಿ ಶಾಸ್ತ್ರದಲ್ಲಿ ಬರುತ್ತೆ, ನಾವು ಆದಷ್ಟು ರಾತ್ರಿ ಕಡಿಮೆ ನಿದ್ದೆಯನ್ನ ಮಾಡಬೇಕು, ಆಮೇಲೆ ಹೆಚ್ಚು ಭಜನೆಯನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಯಾರಿಗೆ ಆಗತ್ತೆ ಅವರು ಜಾಗರಣೆ ಮಾಡಿದ್ರೆ ಇನ್ನೂ ಉತ್ತಮ. ಜಾಗರಣೆಯೊಂದಿಗೆ ನಿರಂತರ ಭಜನೆ. ಜಾಗರಣೆ ಮಾಡ್ಬೇಕು ಅಂತ ಹೇಳಿ ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಇಲ್ಲ ಅಕ್ಕಪಕ್ಕ ಬೇರೆ ಬೇರೆ ಮಾತನ್ನ ನೋಡ್ಕೊಂಡು ಆ ರೀತಿ ನೋಡ್ಕೊಂಡ್ರೆ ಏಕಾದಶಿಯನ್ನ ಮಾಡಿದ್ರೆ ಪ್ರಯೋಜನ ಇಲ್ಲ. ರಾತ್ರಿ ಜಾಗರಣೆ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಜನೆ ಮಾಡ್ಬೇಕು, ಭಗವಂತನ ಜಪವನ್ನ ಮಾಡಬೇಕು, ಇಲ್ಲ ಭಾಗವತ ಹರಿಕಥವನ್ನ ಕೇಳಬೇಕು. ಉಪವಾಸದ ಮಾರನೇ ದಿನವೂ ಸಹ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಮತ್ತು ಉಪಯುಕ್ತ ಕಾಲಕ್ಕೆ ಪಾಲನೆ ಮಾಡಬೇಕು. ಹೀಗೆ ಹರಿವಾಸರವನ್ನು ಗೌರವಿಸಬೇಕು. ಆಮೇಲೆ ಪಾರಣದ ಸಮಯ ನಮಗೆ ಸರಿಯಾಗಿ ತಿಳ್ಕೊಂಡು ಪಾರಣವನ್ನು ಏಕಾದಶಿಯನ್ನ ಮಾಡಬೇಕು. ಸಾಮರ್ಥ್ಯಹೀನರು ಅಥವಾ ಶಕ್ತಿಹೀನ ಸ್ಥಿತಿಯಲ್ಲಿ ಅಂತ ಹೇಳಿದ್ರೆ ಕೆಲವು ಬಾರಿ ಕೆಲವು ವ್ಯಕ್ತಿಗಳ ಶರೀರ ದುರ್ಬಲವಾಗಿರುತ್ತೆ, ಇಲ್ಲ ರೋಗಗ್ರಸ್ತರಾಗಿರ್ತಾರೆ. ಆಗ ನಾವು ಏನ್ ಮಾಡ್ಬೇಕು, ಈಗ ಹೇಳ್ತಾ ಇದ್ದಾರೆ, ಪ್ರತಿನಿಧಿ ಅಥವಾ ಅನುಕಲ್ಪದ ವ್ಯವಸ್ಥೆ ಉಂಟು. ಅನುಕಲ್ಪ ಪ್ರಸಾದವನ್ನ ಅವರು ಸ್ವೀಕಾರ ಮಾಡ್ಬೋದು. ಹಣ್ಣು, ಹಾಲು, ನೀರು, ಗಡ್ಡೆ, ಪಂಚಗವ್ಯ ಅಥವಾ ವಾಯು, ಈ ಎಲ್ಲಾ ವಸ್ತುಗಳು ಕ್ರಮೇಣ ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿದ್ರೆ, ಯಾರು ನಿರ್ಜಲ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅವರು ನಿರ್ಜಲ ಉಪವಾಸವನ್ನ ಮಾಡ್ಬೋದು. ಇಲ್ಲ ಕೆಲವು ಬಾರಿ ಕೆಲವರು ವ್ಯಕ್ತಿಗಳಿಗೆ ಆಗೋದಿಲ್ಲ ನಿರ್ಜಲ,
ಆಗ ಸಜಲ ಮಾಡ್ಬೋದು. ಸಜಲ ಅಂತ ಹೇಳಿದ್ರೆ ನೀರನ್ನ ಕುಡಿದು ಮಾಡ್ಬೋದು. ಕೆಲವರಿಗೆ ಸಜಲಾನೂ ಆಗೋದನ್ನು ಇನ್ನೂ ಕಷ್ಟ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಆಗ ಕೆಲವು ಸಲ ಅವರು ಹಾಲನ್ನ ಸ್ವೀಕಾರ ಮಾಡ್ಬೋದು, ಇಲ್ಲ ಯಾವ್ದಾದ್ರು ಹಣ್ಣುಗಳನ್ನ ಸ್ವೀಕಾರ ಮಾಡ್ಬೋದು. ಇಲ್ಲ ಅದು ಕೆಲವು ಸಲ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆದಿದೆ. ಕೆಲವು ಸಲ ಶೇಂಗಾ ಕಾಳನ್ನ ಸ್ವೀಕಾರ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ವರೈ, ಇಲ್ಲ ಸಾಬು, ಈ ರೀತಿ. ಆದ್ರೆ ಎಷ್ಟು ಕಡಿಮೆ ಇದನ್ನೆಲ್ಲ ಉಪಯೋಗಿಸ್ತೀವಿ ಅಷ್ಟು ಉತ್ತಮ. ಯಾಕೆ ಅಂತ ಹೇಳಿದ್ರೆ ಆದಷ್ಟು ನಾವು ಹೆಚ್ಚು ಉಪವಾಸವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ಬೋದು. ಅದಾದ್ಮೇಲೆ ಮಹಾಭಾರತದ ಉದ್ಯೋಗ ಪರ್ವದ ಅನುಸಾರವಾಗಿ ನೀರು, ಮೂಲಿಕೆ, ಹಣ್ಣು, ಹಾಲು, ಘೃತ, ಗುರುವಚನ ಮತ್ತು ಔಷಧಿ ಇವುಗಳಿಂದ ವ್ರತ ನಷ್ಟವಾಗುವುದಿಲ್ಲ. ಮತ್ತೊಂದು ಬಾರಿ ಹೇಳ್ತೀನಿ, ನೀರು, ಮೂಲಿಕೆ, ಮೂಲಿಕೆ ಅಂತ ಹೇಳಿದ್ರೆ ಔಷಧದ ಮೂಲಿಕೆಗಳಿರ್ಬೋದು, ಹಣ್ಣು, ಹಾಲು, ಘೃತ ಅಂತ ಹೇಳಿದ್ರೆ ತುಪ್ಪ, ಗುರುವಚನ, ಇಲ್ಲ ಅಂತ ಹೇಳಿದ್ರೆ ಕೆಲವು ಸಲ ಗುರುಗಳ ಆಜ್ಞೆ ಮಾಡಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಔಷಧಿ, ಇವುಗಳಿಂದ ವ್ರತ ನಷ್ಟವಾಗುವುದಿಲ್ಲ. ಅನುಕಲ್ಪದಲ್ಲಿ ಕೇವಲ ಫಲಹಾರದ ವ್ಯವಸ್ಥೆ ಉಂಟು. ಅನುಕಲ್ಪ ಅಂತ ಹೇಳಿದ್ರೆ ಫಲಹಾರದ ಸೇವನೆಯನ್ನ ಮಾಡಬೇಕು. ಆದರೆ ತಮ್ಮ 11 ಇಂದ್ರಿಯಗಳಲ್ಲಿ ಯಾವ್ದು? 5 ಜ್ಞಾನೇಂದ್ರಿಯಗಳು, ನಮ್ಮ ಮುಖದಲ್ಲಿರುವಂತಹ ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮ ಇಂದ್ರಿಯಗಳು. ಈ ಎಲ್ಲಾ ಕರ್ಮೇಂದ್ರಿಯಗಳನ್ನ ಮತ್ತು ಜ್ಞಾನೇಂದ್ರಿಯಗಳನ್ನ ಇವುಗಳೆಲ್ಲರಿಗೆ ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇರೋರು ಯಾರು ಅಂತ ಹೇಳಿದ್ರೆ ಮನಸ್ಸು. ಸಂಪೂರ್ಣ ಎಲ್ಲವನ್ನು ಸೇರಿ 11 ಇಂದ್ರಿಯಗಳಾಯ್ತು. ಇವುಗಳೆಲ್ಲವನ್ನು ನಾವು ಏಕಾದಶಿಯ ದಿನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಂಯಮದಲ್ಲಿ ಇಟ್ಕೊಳ್ಬೇಕು. ಈ ಏಕಾದಶಿಯ ದಿನ ಈ 11 ಇಂದ್ರಿಯಗಳನ್ನ ಬರೀ ಭಗವಂತನ ಸೇವೆಗೆ ಮಾತ್ರ ಉಪಯೋಗಿಸ್ಕೊಳ್ಬೇಕು. ಆ ಭೌತಿಕ ಜಗತ್ತಿನ ಬೇರೆ ಬೇರೆ ಚರ್ಚೆಗಳನ್ನ ಮಾಡೋದ್ರಲ್ಲಿ, ಬೇರೆ ಬೇರೆ ಭೌತಿಕ ಕಾರ್ಯಗಳಲ್ಲಿ ತೊಡಗೋದನ್ನ ಕಡಿಮೆ ಮಾಡಬೇಕು. ಈ ರೀತಿ ಏಕಾದಶಿ ವ್ರತವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಹೇಗೆ ಎಲ್ಲ ಸರ್ಪಗಳಲ್ಲಿ ಶೇಷನಾಗ ತುಂಬಾ ಉತ್ತಮವಾಗಿರೋನು, ಅದೇ ರೀತಿ ಎಲ್ಲ ಪಕ್ಷಿಗಳಲ್ಲಿ ಗರುಡ, ಅದೇ ರೀತಿ ಎಲ್ಲ ಯಜ್ಞಗಳಲ್ಲಿ ಅಶ್ವಮೇಧ ಯಜ್ಞ, ಎಲ್ಲ ನದಿಗಳಲ್ಲಿ ಗಂಗಾ ನದಿ, ಆಮೇಲೆ ಎಲ್ಲ ದೇವರುಗಳಲ್ಲಿ ವಿಷ್ಣು, ಆಮೇಲೆ ಎಲ್ಲ ನರರಲ್ಲಿ ಬ್ರಾಹ್ಮಣರು, ಆಮೇಲೆ ಅದೇ ರೀತಿ ಎಲ್ಲ ದಿನಗಳಲ್ಲಿ, ಎಲ್ಲ ಉಪವಾಸ ಮಾಡುವಂತ ದಿನಗಳಲ್ಲಿ ಏಕಾದಶಿಯ ದಿನ ತುಂಬಾ ಮಹಿಮೆ ಇದೆ. ಅದಕ್ಕೋಸ್ಕರ ಏಕಾದಶಿಯ ದಿನವನ್ನ ತುಂಬಾ ನಾವು ಕಟ್ಟುನಿಟ್ಟಾಗಿ ಪಾಲನೆಯನ್ನ ಮಾಡಬೇಕು. ಯಾರು ಆ ರೀತಿ ಮಾಡ್ತಾರೆ ಅವರು ಭಗವಂತನಿಗೆ ತುಂಬಾ ಪ್ರಿಯರಾಗೋಗ್ಬಿಡ್ತಾರೆ. ಆಮೇಲೆ ಅದಕ್ಕೋಸ್ಕರ ಈಗ ಭಗವಂತ ಹೇಳ್ತಾ ಇದಾರೆ, ಈ ಸಫಲ ಏಕಾದಶಿಯ ದಿನ ಏನ್ ಮಾಡ್ಬೇಕು ಅಂತ ಹೇಳಿ. ಆ ದಿನ ಅವರು ಮುಂಜಾನೆಯನ್ನ ಎದ್ದು ಆಗ ಭಗವಂತನಿಗೆ, ಶ್ರೀಮನ್ನಾರಾಯಣನಿಗೆ ಇಲ್ಲ ವಿಷ್ಣು ಕೃಷ್ಣನಿಗೆ ಅವರು ಆರಾಧನೆಯನ್ನ ಮಾಡಬೇಕು. ಯಾವುದರಿಂದ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸಮಯ, ಕಾಲ ಮತ್ತು ಪರಿಸ್ಥಿತಿಯ ಅನುಗುಣವಾಗಿ ಅವ್ರೇನ್ ಮಾಡಬೇಕು, ಅವರಿಗೆ ಸಿಗುವಂತಹ ಹಣ್ಣು ಹಂಪಲುಗಳು ಮತ್ತು ಪುಷ್ಪಗಳಿಂದ ಭಗವಂತನಿಗೆ ಆರಾಧನೆ ಮಾಡಬೇಕು. ಮತ್ತು ಮುಖ್ಯವಾಗಿ ಅವರು ಭಗವಂತನ ಮೇಲೆ ಧ್ಯಾನವನ್ನ ಮಾಡಬೇಕು. ಹೇಳ್ತಾರೆ, ಬರೀ ಭಗವಂತನ ಮೇಲೆ ಧ್ಯಾನವನ್ನ ಮಾಡೋದ್ರಿಂದ ಏನಾಗೋಗ್ಬಿಡುತ್ತೆ, ನಮ್ಮ ಎಲ್ಲಾ ರೀತಿಯ ಸಂಸ್ಕಾರಗಳು, ವೃತ್ತಿಗಳು ಮತ್ತೆ ಎಲ್ಲಾ ರೀತಿಯ ಕೆಟ್ಟ ವಿಚಾರಗಳು ಎಲ್ಲವೂ ದೂರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಬರೀ ಏಕಾದಶಿಯ ದಿನ ಒಂದೇ ಅಂತಲ್ಲ, ನಾವು ಪ್ರತಿದಿನವನ್ನು ಮಾಡಬೇಕು. ಆದ್ರೆ ಏಕಾದಶಿಯ ದಿನ ಇನ್ನೂ ಹೆಚ್ಚಾಗಿ ನಾವು ಮಾಡೋದಕ್ಕೆ ಪ್ರಯತ್ನವನ್ನ ಪಡಬೇಕು. ಹೇಳ್ತಾರೆ, ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ ಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯ ಅಭ್ಯಂತರ ಶುಚಿಹಿ. ಹೇಳ್ತಾ ಇದಾರೆ, ಬರೀ ಭಗವಂತನ ನಾಮವನ್ನ ಸ್ಮರಣೆ ಮಾಡಿದ್ರೆ ಸಾಕು. ಭಗವಂತನ ನಾಮ ಸ್ಮರಣೆ ಮಾಡೋದ್ರಿಂದ ಏನಾಗೋಗ್ಬಿಡುತ್ತೆ, ಓಂ ಪವಿತ್ರ ಅಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ. ಏನಾಗ್ಬಿಡುತ್ತೆ, ನಾವು ಪವಿತ್ರರಾಗಿರ್ಲಿ ಅಪವಿತ್ರರಾಗಿರ್ಲಿ, ಯಾವ ಶುದ್ಧ ಸ್ಥಳದಲ್ಲಿರ್ಲಿ ಅಶುದ್ಧ ಸ್ಥಳದಲ್ಲಿರ್ಲಿ, ನಾವು ಬರೀ ಭಗವಂತನ ಆ ಪುಂಡರೀಕಾಕ್ಷರನ್ನ ಸ್ಮರಣೆ ಮಾಡಿದ್ರೆ ಏನಾಗೋಗ್ಬಿಡುತ್ತೆ, ನಾವು ಆಂತರಿಕ ಶುದ್ಧಿ ಮತ್ತು ಬಾಹ್ಯ ಶುದ್ಧಿ ಎಲ್ಲವೂ ಆಗೋಗ್ಬಿಡುತ್ತೆ. ಆದ್ರೂ ನಾವು ಬಾಹ್ಯ ಶುದ್ಧಿ ಮತ್ತು ಆಂತರಿಕ ಬಾಹ್ಯ ಶುದ್ಧಿಯನ್ನ ಸ್ನಾನ ಮಾಡೋದ್ರ ಮೂಲಕ, ಬೇರೆ ಬೇರೆ ಶೌಚ ನಾವು ಶುಭ್ರವಾಗಿರೋ ಮೂಲಕ, ಮತ್ತು ಆಂತರಿಕ ಶುದ್ಧಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಭಗವಂತನ ಪುಣ್ಯ ನಾಮವನ್ನ ಸ್ಮರಣೆ ಮಾಡೋದ್ರ ಮೂಲಕ ಆಗುತ್ತೆ. ಆಮೇಲೆ ಹೇಳ್ತಾ ಇದ್ದಾರೆ, ಭಗವಂತನಿಗೆ ವಿವಿಧವಾದಂತಹ ಫಲಗಳನ್ನ ಅರ್ಪಣೆ ಮಾಡಬೇಕು. ಜಾಂಬೀರ, ದಾಳಿಂಬೆ ಮತ್ತು ತೆಂಗಿನಕಾಯಿ ಮತ್ತು ಗೋವಾ, ಈ ರೀತಿ ಬೇರೆ ಬೇರೆ ಹಣ್ಣುಗಳು ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದಾದ್ಮೇಲೆ ಭಗವಂತನಿಗೆ ಪುಷ್ಪಗಳನ್ನು ಅರ್ಪಣೆ ಮಾಡಬೇಕು.
ಪುಷ್ಪಗಳನ್ನ ಅರ್ಪಣೆ ಮಾಡ್ಬೇಕು ಅಂತ ಹೇಳಿದ್ರೆ ಅದರಿಂದ ಸುಗಂಧ ಬರ್ತಾ ಇರಬೇಕು. ಕೆಲವು ಸಲ ಈಗ ಎಷ್ಟೊಂದು ಡೆಕೋರೇಷನ್ ಕಲರ್ ಹೂವುಗಳು ಬರುತ್ತೆ, ಆದ್ರೆ ಮುಖ್ಯವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಅರ್ಪಣೆ ಮಾಡ್ಬೇಕು ಅಂದ್ರೆ ಅದರಿಂದ ಸುಗಂಧ ಬರ್ತಾ ಇರಬೇಕು. ಆಮೇಲೆ ಭಗವಂತನಿಗೆ ತುಪ್ಪದ ದೀಪವನ್ನ ಮತ್ತು ಧೂಪವನ್ನ ಆಮೇಲೆ ಈ ರೀತಿ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆದಷ್ಟು ನಾವು ರಾತ್ರಿ ಹೆಚ್ಚು ನಿದ್ರೆಯನ್ನ ಕಡಿಮೆ ಮಾಡಿ ಭಗವಂತನಿಗೆ ಸೇವೆಯನ್ನ ಮಾಡೋದ್ರ ಮೂಲಕ ಜಾಸ್ತಿ ಮಾಡಬೇಕು. ಆಮೇಲೆ ಹೇಳ್ತಾರೆ, ಯಾರು ಈ ರೀತಿ ಏಕಾದಶಿಯನ್ನ ಪಾಲನೆ ಮಾಡ್ತಾರೆ ಅವರಿಗೆ ಏನು ಫಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯ ಧ್ಯಾನ ತೀರ್ಥಕ್ಷೇತ್ರ ಅದರಿಂದ ಬರುತ್ತಲ್ಲ ಫಲ, ಅದನ್ನ ಈ ಸಫಲ ಏಕಾದಶಿ ಮಾಡೋದ್ರಿಂದ ಫಲಕ್ಕೆ ಸಮಾನವಾಗಿಲ್ಲ. ಅದಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ಭಗವಂತ ಯಾರು ಈ ಸಫಲ ಏಕಾದಶಿಯ ದಿನ ಉಪವಾಸವನ್ನ ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡ್ತಾರೆ ಅಂತಹ ಶ್ರದ್ಧಾಳು ಭಕ್ತನಿಗೆ ಭಗವಂತ 5,000 ವರ್ಷ ಈ ಭೂಮಿಯ ಮೇಲೆ 5,000 ವರ್ಷದ ತಪಸ್ಯ ಏನ್ ಬರುತ್ತಲ್ಲ ಅದರಿಂದ ಫಲ, ಆ ಫಲವನ್ನ ಭಗವಂತ ಬರೀ ಈ ಸಫಲ ಏಕಾದಶಿಯ ದಿನ ಮಾಡಿರೋರಿಗೆ ಸಿಕ್ಬಿಡತ್ತಂತೆ. ಅದಕ್ಕೋಸ್ಕರ ಈ ಏಕಾದಶಿಯನ್ನ ಎಲ್ಲರೂ ಮಾಡಬೇಕು. ಈ ಏಕಾದಶಿಯ ಹಿಂದೆ ಏನು ಇತಿಹಾಸ ನಡೀತು ಅದನ್ನ ನಾನು ಈಗ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಹಿಂದೆ ಒಂದು ನಗರ ಇತ್ತು, ಚಂಪಾವತಿ ಅಂತ ಹೇಳಿ. ಆ ಚಂಪಾವತಿಯ ನಗರವನ್ನ ಒಬ್ಬ ತುಂಬಾ ಸಾಧು ಋಷಿ, ರಾಜಋಷಿ ಅಂತ ಹೇಳ್ತಾರೆ. ಯಾವಾಗ ರಾಜಋಷಿ ಅಂತ ಹೇಳ್ತಾರೆ, ಆ ವ್ಯಕ್ತಿ ರಾಜನಾಗಿದ್ದಾನೆ, ಆದ್ರೆ ಅವನ ಸ್ವಭಾವ ಚರಿತ್ರೆ ಹೇಗಿದೆ ಅಂತ ಹೇಳಿದ್ರೆ ಋಷಿಯ ರೀತಿ ಇದೆ. ಸಾಮಾನ್ಯವಾಗಿ ಋಷಿಗಳೆಲ್ಲರೂ ತಪಸ್ಯವನ್ನ ಮಾಡ್ತಾರೆ. ಆ ತಪಸ್ಯವನ್ನ ಯಾರು ತುಂಬಾ ಭೋಗ ವಿಲಾಸವನ್ನು ಮಾಡುವಂತಹ ಸಾಮ್ರಾಜ್ಯದಲ್ಲಿ ಅರಮನೆಯಲ್ಲಿ ಇದ್ದುಕೊಂಡು ಮಾಡ್ಕೊಳ್ಳೋದಕ್ಕೆ ತುಂಬಾ ಕಠಿಣ ಆಗತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ ಇಂತಹ ಮಹಿಮಾನ್ವಿತ ರಾಜರು ಇರ್ತಾ ಇದ್ರು. ಇವರು ಆಸ್ಥಾನದಲ್ಲಿ ಅರಮನೆಯಲ್ಲಿ ಮತ್ತು ಎಲ್ಲಾ ಸಂಪತ್ತಿನ ಮಧ್ಯದಲ್ಲಿ ಇದ್ಕೊಂಡು ಅವರು ತಪಸ್ಯವನ್ನ ಮಾಡ್ತಾ ಇದ್ರು. ಅಂತಹ ರಾಜರಿಗೆ ಏನ್ ಹೇಳ್ತಾ ಇದ್ರು, ರಾಜಋಷೀಸ್ ಅಂತ ಹೇಳ್ತಾ ಇದ್ರು. ಈ ರೀತಿಯ ತುಂಬಾ ಒಬ್ಬ ಸಾಧು ಪುರುಷನಾಗಿರುವಂತಹ ಒಬ್ಬ ರಾಜ ಇದ್ದ, ಅವನ ಹೆಸರು ಮಹಿಷ್ಮತ. ಈ ಮಾಹಿಷ್ಮತ ರಾಜನು ಎಲ್ಲಿ ಯಾವ ರಾಜ್ಯವನ್ನು ಆಳ್ತಾ ಇದ್ದ ಅಂದ್ರೆ ಚಂಪಾವತಿ. ಇವನಿಗೆ 4 ಮಕ್ಕಳಿದ್ರು. ಇವನಲ್ಲಿ ತುಂಬಾ ಅಗ್ರ ಮಗ, ಆ ಮಗನ ಹೆಸರು ಲುಂಪಕ ಅಂತ ಹೇಳಿ. ಆದ್ರೆ ಇವನು ತುಂಬಾ ದುಷ್ಟನಾಗಿ ಬೆಳೆದ್ಬಿಟ್ಟ. ತುಂಬಾ ಪಾಪವನ್ನ ಮಾಡೋದ್ರಲ್ಲಿ, ದುಶ್ಚಟಗಳಲ್ಲಿ, ವಿಶೇಷವಾಗಿ ಅವನು ಜೂಜಾಟವನ್ನ ಆಡೋದ್ರಲ್ಲಿ, ಆಮೇಲೆ ಬೇರೆ ಪತ್ನಿಯವರ ಜೊತೆ ಇಲ್ಲ ಬೇರೆ ಸ್ತ್ರೀಯರ ಜೊತೆ ಅವನು ವೇಶ್ಯಗಳ ಜೊತೆ ಸಂಘವನ್ನ ಮಾಡ್ತಾ ಇದ್ದ. ಈ ರೀತಿಯಾಗಿ ಅವನು ತುಂಬಾ ಕೆಟ್ಟ ಗುಣಗಳನ್ನ ಹೊಂದು ಅವನು ಜೀವನವನ್ನ ಮಾಡ್ತಾ ಇದ್ದ. ಆಮೇಲೆ ಕೊನೆಗೆ ಏನಾಯ್ತು ಅಂದ್ರೆ, ತಂದೆಯ ಸಾಮಾನ್ಯವಾಗಿ ವೇಶ್ಯೆಯರ ಜೊತೆ ಈ ರೀತಿ ಸಂಬಂಧ ಬೆಳೆಸ್ಕೊಂಡ್ರೆ ಇರುವಂತಹ ಸಂಪತ್ತೆಲ್ಲ ಕಡಿಮೆ ಆಗ್ಬಿಡುತ್ತೆ. ಈಗ ಈ ರೀತಿಯಾಗಿ ರಾಜ ಮಾಹಿಷ್ಮತನ ಸಂಪತ್ತು ಖಜಾನೆ ಎಲ್ಲ ಕಡಿಮೆ ಆಗೋದ್ ಬಂತು. ಅದಕ್ಕೋಸ್ಕರ ಆಮೇಲೆ ಅಷ್ಟೇ ಅಲ್ಲ, ಈ ಲುಂಪಕ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಬೇರೆ ಬೇರೆ ದೇವತೆಗಳಿಗೂ ಅವನು ದೋಷವನ್ನ ಮಾಡ್ತಾ ಇದ್ದ, ಅವ್ರಿಗೂ ನಿಂದನೆಯನ್ನ ಮಾಡ್ತಾ ಇದ್ದ. ಬ್ರಾಹ್ಮಣರಿಗೆ ಮತ್ತು ಬೇರೆ ಬೇರೆ ವೈಷ್ಣವರಿಗೂ ಸದಾ ಇವನು ನಿಂದನೆಯನ್ನ ಮಾಡ್ತಾ ಇದ್ದ. ಇದನ್ನೆಲ್ಲ ನೋಡ್ಬಿಟ್ಟು ರಾಜನಿಗೆ ಅನ್ನಿಸ್ತು, ತುಂಬಾ ಬೇಜಾರಾಗೋಯ್ತು. ಅದಕ್ಕೋಸ್ಕರ ಅವನಿಗೆ ರಾಜ್ಯದಿಂದ ಹೊರಗಾಕ್ಬಿಟ್ರು, ಅರಣ್ಯಕ್ಕೆ ಕಳಿಸ್ಬಿಟ್ರು. ಈಗ ರಾಜನ ಭಯದಿಂದಾಗಿ ಬೇರೆ ಬೇರೆ ಕುಟುಂಬದಲ್ಲಿರುವಂತಹ ಕೆಲವ್ರಿಗೆಲ್ಲರಿಗೂ ಬೇಜಾರಾಗ್ತಾ ಇತ್ತು. ಆದ್ರೂ ರಾಜನ ಭಯದಿಂದಾಗಿ ಅವ್ರು ಏನು ಮಾಡೋದಕ್ಕಾಗಿಲ್ಲ. ಇವನಿಗೆ ಆ ವ್ಯಕ್ತಿ ತುಂಬಾ ಕ್ರೂರಿ ಆಗೋಗ್ಬಿಡ್ತಾ ಇದ್ದ. ಈ ರೀತಿಯಾಗಿ ಅವನು ಅರಣ್ಯದಲ್ಲಿ ದಿನಪೂರ್ತಿ ಇರ್ತಾ ಇದ್ದ. ಆಮೇಲೆ ಇವನು ಈ ಲುಂಪಕ ಇದ್ನಲ್ಲ, ಒಂದು ಪ್ಲಾನ್ ಮಾಡ್ತಾ ಇದ್ದ. ನಾನು ಈಗ ನನ್ನ ಹತ್ರ ಏನು ಧನ ಇಲ್ಲ, ಸಂಪತ್ತಿಲ್ಲ, ನಾನು ಹೇಗೆ ನನ್ನ ಜೀವನವನ್ನ ಮಾಡಬೇಕು ಅಂತ ಹೇಳಿ ಇವನು ಒಂದು ಕೆಟ್ಟ ಪ್ಲಾನ್ ಅನ್ನ ಮಾಡೋದು ಪ್ರಾರಂಭ ಮಾಡ್ದ. ನಾನು ದಿನಪೂರ್ತಿ ಅರಣ್ಯದಲ್ಲಿರ್ತೀನಿ, ಬೇರೆ ಬೇರೆ ಪ್ರಾಣಿಗಳನ್ನ ಕೊಂದಾಕ್ತೀನಿ ಮತ್ತು ನನ್ನ ಶರೀರವನ್ನ ನೋಡ್ಕೊಳ್ತೀನಿ. ರಾತ್ರಿ ಹೋಗಿ ಈ ರಾಜ್ಯದಲ್ಲಿ ಬೇರೆ ಬೇರೆಯವರ ಮನೆಯನ್ನ ಕದ್ದು ಅಲ್ಲಿರುವಂತ ಧನರಾಶಿಯನ್ನ ನಾನು ಕದ್ಕೊಂಡು ಬಂದ್ಬಿಡ್ತೀನಿ. ಈ ರೀತಿಯಾಗಿ ಅವನು ಪ್ಲಾನ್ ಮಾಡೋದು ಸ್ಟಾರ್ಟ್ ಮಾಡ್ದ. ಈ ರೀತಿಯಾಗಿ ಅಲ್ಲಿರುವಂತಹ ಜನರೆಲ್ಲರಿಗೂ ಗೊತ್ತಾಗೋಗ್ಬಿಡ್ತು, ಈ ರಾಜನ ಮಗ ರಾಜ್ಕುಮಾರ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನಿಗೆ ಎಷ್ಟೋ ಸಲ ಬೈದ್ರು. ಆಮೇಲೆ ಆ ಎಲ್ಲಾ ಜನರಿಗೆ ಅನ್ನಿಸ್ತಾ ಇತ್ತು, ಇವನಿಗೆ ಹೇಳ್ತಾರಲ್ಲ ವಿನಾಶಕಾಲೇ ವಿಪರೀತ ಬುದ್ಧಿ, ಈ ರಾಜನ ಮಗ
ಎಷ್ಟು ಪುಣ್ಯ ಮಾಡಿ ಈ ರೀತಿಯ ಜನ್ಮವನ್ನ ಪಡೆದಿದ್ದ ರಾಜನ ಮನೆಯಲ್ಲಿ, ಆದ್ರೂ ಇಷ್ಟೊಂದು ಕೆಟ್ಟ ಗುಣಗಳನ್ನ ಈಗ ಬೆಳೆಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಅವರೆಲ್ಲ ಬೈತಾ ಇದ್ರು. ಆಮೇಲೆ ಇವನು ಇದೇ ರೀತಿ ಅವನು ಮಾಂಸವನ್ನ ತಿನ್ನೋದ್ರ ಮೂಲಕ ಅದ್ರ ಜೊತೆ ಕೆಲವು ಸಲ ಹಣ್ಣುಗಳನ್ನು ತಿಂತಾ ಇದ್ದ. ಅಲ್ಲಿ ಈಗ ಒಂದು ವಿಶೇಷ ಸನ್ನಿವೇಶ ಈಗ ಬರುತ್ತೆ. ಈ ಸನ್ನಿವೇಶ ಹೇಗಾಗುತ್ತೆ ಅಂತ ಸ್ವಲ್ಪ ಧ್ಯಾನಪರವಾಗಿ ಕೇಳಿಸ್ಕೊಳ್ಳಿ. ಅಲ್ಲಿ ಒಂದು ವೃಕ್ಷ, ಆಲದ ಮರ ಇತ್ತು. ಈ ಆಲದ ಮರದ ಕೆಳಗಡೆ ಇವನು ಒಂದು ದಿನ ಇದ್ದ. ಹೇಳ್ತಾರೆ, ಸಾಮಾನ್ಯವಾಗಿ ಆ ಮರವನ್ನ ಎಲ್ಲ ದೇವತೆಗಳ ಪ್ರತಿನಿಧಿಯಾಗಿ ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು. ಆಮೇಲೆ ಇವನು ಲುಂಪಕ ಎಷ್ಟೊಂದು ಕೆಟ್ಟ ಕ್ರಿಯೆಗಳಲ್ಲಿ ತೊಡಗ್ತಾ ಇದ್ದ, ಪಾಪಗಳನ್ನ ಮಾಡ್ತಾ ಇದ್ದ. ಆದ್ರೆ ಒಂದು ದಿನ ರಾತ್ರಿ, ಈ ರಾತ್ರಿ ಯಾವ್ದಾಗಿತ್ತು ಅಂತ ಹೇಳಿದ್ರೆ ದಶಮಿಯ ರಾತ್ರಿ. ಈ ದಶಮಿಯ ರಾತ್ರಿ ಇವನಿಗೆ ರಾತ್ರಿ ಪೂರ್ತಿ ತುಂಬಾ ಚಳಿ ಇರುತ್ತೆ ಅಲ್ಲ, ಹೌದಲ್ಲ? ಅಲ್ಲೇನು ಮನೆ ಇಲ್ಲ, ಆಮೇಲೆ ಏನು ಗೋಡೆಗಳಿಲ್ಲ, ಮತ್ತೆ ಏನು ತಲೆ ಮೇಲೆ ಏನು ಶೆಲ್ಟರ್ ಇಲ್ಲ. ಅದಕ್ಕೋಸ್ಕರ ಇವನಿಗೆ ತುಂಬಾ ಚಳಿ ಆಗ್ತಾ ಇತ್ತು. ರಾತ್ರಿ ನಿದ್ದೆನೇ ಬಂದಿಲ್ಲ. ಆಮೇಲೆ ಅದನ್ನ ಊಟವೂ ಹೆಚ್ಚು ಸಿಕ್ಕಿಲ್ಲ ಇವನ್ಗೆ. ಅದಕ್ಕೋಸ್ಕರ ಇವನು ಪೂರ್ತಿ ಆ ರಾತ್ರಿ ನಿದ್ದೆ ಸರಿಯಾಗಿಲ್ಲ. ಆಮೇಲೆ ಇವನು ತುಂಬಾ ಚಳಿನಲ್ಲಿ ಇವನು ನಡುಗ್ತಾ ಇದ್ದ. ನಡುಗಿ ಇವನು ಒಂದು ಮೂರ್ಛೆ ತಪ್ಪಿ ಬಿದ್ದೋ ಹಾಗೆ ಆಗೋಗ್ಬಿಟ್ಟಿದ್ದ. ಆಮೇಲೆ ಹೇಗೋ ಬೆಳಗ್ಗಿನ ಜಾವ ಆಯ್ತು. ಆ ಬೆಳಗಿನ ಜಾವ ಏಕಾದಶಿ ದಿನ ಇತ್ತು. ಇವನ್ಗೆ ಆ ಪ್ರಜ್ಞೆನೇ ಬಂದಿರಲಿಲ್ಲ. ಆದ್ರೂ ಹೇಗೋ ಮಧ್ಯಾಹ್ನದ ಸಮಯದಲ್ಲಿ ಇವನು ಎದ್ಬಿಟ್ಟು ಹೇಗೋ ಒಂದು ಅತ್ತ ಇತ್ತ ನೋಡ್ತಾ ಇದ್ದ, ಎಲ್ಲಾದ್ರೂ ಸ್ವಲ್ಪ ಆಹಾರ ಏನಾದ್ರು ಸಿಗುತ್ತೆ ಅಂತ. ಆದ್ರೆ ಅಷ್ಟೊಂದು ಶಕ್ತಿನೂ ಇಲ್ಲ ಯಾವುದೇ ಪ್ರಾಣಿಯನ್ನ ಕೊಂದಾಕಿ ತಿನ್ನೋದಕ್ಕೆ. ಆಮೇಲೆ ಅಲ್ಲೇ ಎಲ್ಲೋ ಬಿದ್ದಿದ್ದಂತಹ ಕೆಲವು ಹಣ್ಣುಗಳನ್ನ ಆರಿಸ್ಬಿಟ್ಟು ಇವನು ತಿನ್ನೋದ್ ಪ್ರಾರಂಭ ಮಾಡ್ದ. ಅದಾದ್ಮೇಲೆ ಅವನು ಇದೇ ರೀತಿ ಸೂರ್ಯಾಸ್ತಮ ಆಗೋಯ್ತು. ಆಮೇಲೆ ಅದೇ ರೀತಿ ಅವನು ಮಲ್ಕೊಂಡು ಬಿಟ್ಟ. ಆದ್ರೂ ಇವನು ಮಲ್ಕೊಳ್ಳೋವಾಗ ಇವನ್ಗೆ ಸರಿಯಾಗಿ ಮತ್ತೆ ನಿದ್ದೆನೂ ಬರ್ತಾ ಇರ್ಲಿಲ್ಲ. ಆಮೇಲೆ ಅದು ಆ ಹಣ್ಣುಗಳನ್ನ ಇವನೇನು ತಗೊಂಡ್ ಬಂದಿದ್ನಲ್ಲ, ಅದನ್ನೆಲ್ಲವನ್ನು ಭಗವಂತನಿಗೆ ಅದನ್ನ ಅರ್ಪಣೆ ಮಾಡ್ಬಿಟ್ಟ. ಓ ಭಗವಂತನೇ, ದಯವಿಟ್ಟು ನನಗೆ ಈ ಎಷ್ಟೊಂದು ಕೆಟ್ಟ ಪರಿಸ್ಥಿತಿನಲ್ಲಿ ನಾನು ನರಳ್ತಾ ಇದ್ದೀನಿ, ದಯವಿಟ್ಟು ಈ ನರಳ್ತಾ ಇರೋ ಸ್ಥಿತಿಯಿಂದ ನನಗೆ ರಕ್ಷಣೆ ಕೊಡು. ಈ ಹಣ್ಣುಗಳನ್ನ ನಿನಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನ ಏಕಾದಶಿಯ ದಿನ ಇವನು ಭಗವಂತನಿಗೆ ಆ ಹಣ್ಣುಗಳನ್ನ ಅರ್ಪಣೆ ಮಾಡ್ದ. ಇದಿಷ್ಟೇ ಅವನು ಮಾಡಿದ್ದು. ಏಕಾದಶಿಯ ದಿನ ಇನ್ನು ಹೆಚ್ಚೇನು ಮಾಡಿಲ್ಲ. ಬರೀ ಅಚಾನಕ್ಕಾಗಿ ಅವನಿಗೆ ಗೊತ್ತೂ ಇರ್ಲಿಲ್ಲ ಅದು ಏಕಾದಶಿ ತಿಥಿ ಅಂತ ಹೇಳಿ. ಆದ್ರೂ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ಟ. ಅದಕ್ಕೋಸ್ಕರ ಭಗವಂತ ಇವನಿನ ಮೇಲೆ ಎಷ್ಟೊಂದು ಸಂತೋಷ ಪಟ್ಬಿಟ್ರು. ಅದಕ್ಕೋಸ್ಕರ ಇವನಿಗೆ ಆ ದಿನ ಪೂರ್ತಿ ಏಕಾದಶಿ ಮಾಡಿರುವಂತಹ ಫಲ ಸಿಕ್ಬಿಡ್ತು. ಮಾಡಿರೋದು ಆಕಸ್ಮಿಕವಾಗಿ, ಆದರೂ ಭಗವಂತನ ಕೃಪೆಯಿಂದ ಇವನಿಗೆ ಆ ಏಕಾದಶಿ ಮಾಡಿರುವಂತಹ ಫಲ ಸಿಕ್ತು. ಅದಕ್ಕೋಸ್ಕರ ಭಗವಂತ ಇವನಿಗೆ ಒಂದು ಆಶೀರ್ವಾದವನ್ನ ಮಾಡಿದ್ರು. ನಿನಗೆ ಕಳೆದೋಗಿರುವಂತ ರಾಜ್ಯ ಮತ್ತೆ ವಾಪಸ್ ಸಿಗುತ್ತೆ, ಇದು ಯಾವುದೇ ಅಡಚಣೆ ಇಲ್ಲದೆ ನಿನಗೆ ಸಿಕ್ಬಿಡುತ್ತೆ ಅಂತ ಹೇಳಿ ಭಗವಂತ ಇವನಿಗೆ ಹೇಳಿದ್ರು. ಅದಾದ್ಮೇಲೆ ಇವನಿಗೆ ಮಾರನೇ ದಿನ ಎದ್ದು ಅವನು ಎದ್ದೊಳ್ತಾ ಇದ್ದ ತಕ್ಷಣ ಅವನು ಮುಂದೆ ಒಂದು ಕುದುರೆ ಬರುತ್ತೆ. ಆ ಕುದುರೆಗೆ ಅಲ್ಲಿ ಒಂದು ಆಕಾಶವಾಣಿಯಾಗಿ ಹೇಳ್ತಾರೆ, ಈ ಕುದುರೆಯನ್ನ ಹತ್ತು ನೀನು ನಿನ್ನ ರಾಜ್ಯಕ್ಕೆ ಹಿಂದಿರುಗು. ಅಲ್ಲಿ ನಿನಗೆ ರಾಜ ಮಾಹಿಷ್ಮತ ನನ್ನ ಕೃಪೆಯಿಂದ ನಿನಗೆ ಈ ರಾಜ್ಯವನ್ನ ಮತ್ತೆ ವಾಪಸ್ ಕೊಡ್ತಾನೆ. ಅದಾದ್ಮೇಲೆ ನಿನಗೆ ಸಂಪೂರ್ಣ ರಾಜ್ಯವನ್ನ ನೀನು ಅನುಭವಿಸಬಹುದು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಇವನು ಮತ್ತೆ ಈ ರಾಜ್ಕುಮಾರ ವಾಪಸ್ ಹೋಗ್ತಾನೆ ಚಂಪಾವತಿ ನಗರಕ್ಕೆ. ಬರೀ ಇದು ಸಫಲ ಏಕಾದಶಿಯ ದಿನ ಏಕಾದಶಿ ಉಪವಾಸವನ್ನು ಮಾಡಿ ಮತ್ತೆ ರಾತ್ರಿ ಜಾಗರಣೆ ಮಾಡಿದ್ದಕ್ಕೆ ಸಿಕ್ಕಿರುವಂತ ಫಲ ಇದು. ಇವನ್ ರಾಜಕುಮಾರ ತುಂಬಾ ಸುಂದರನಾಗೋಗ್ಬಿಟ್ಟ. ಅದಷ್ಟೇ ಅಲ್ಲ, ಇವನ ಮನಸ್ಸು ಸದೈವ ಭಗವಂತನ ಚಿಂತೆಯಲ್ಲಿ ಮುಳುಗಿತ್ತು. ಭಗವಂತನ ಚಿಂತೆಯಲ್ಲಿ ಮುಳುಗಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಏನಾಗ್ತಾನೆ? ಶುದ್ಧ ಭಕ್ತನಾಗೋಗ್ಬಿಡ್ತಾನೆ. ಅದಕ್ಕೋಸ್ಕರ ಈ ಲುಂಪಕ ಅವರ ತಂದೆಗೆ ನಮಸ್ಕಾರವನ್ನ ಮಾಡ್ತಾನೆ. ಆಮೇಲೆ ರಾಜನಿಗೂ ಈ ವ್ಯಕ್ತಿಯನ್ನು ನೋಡಿ ತುಂಬಾ ಸಂತೋಷ ಆಗೋಗ್ಬಿಡುತ್ತೆ. ಯಾಕೆಂತ ಹೇಳಿ ಈಗ ಈ ರಾಜಕುಮಾರ ಮೊದಲಿನ ರೀತಿ ಇರ್ಲಿಲ್ಲ. ಈ ರಾಜನ ವೇಷಭೂಷ, ಅವನ ಶಿರದಲ್ಲಿ ಭಗವಂತನ ತಿಲಕ ಇತ್ತು.
ಆಮೇಲೆ ಕಂಠಿಮಾಲ ಇತ್ತು, ಆಮೇಲೆ ಅವನ ಶರೀರದಲ್ಲಿ ಒಂದು ವಿಶೇಷವಾದಂತಹ ತೇಜಸ್ಸಿತ್ತು. ಆ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿ ಇರಲಿಲ್ಲ. ಈಗ ವೈಷ್ಣವನ ಎಲ್ಲಾ ಗುಣಗಳು ಇವನಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಅದಕ್ಕೋಸ್ಕರ ಈ ವ್ಯಕ್ತಿ ಭಗವಂತನ ಇಷ್ಟೊಂದು ನಿಜ ಭಕ್ತನಾಗಿರೋದ್ರಿಂದ ಅವ್ರ ತಂದೆಗೆ ತುಂಬಾ ಖುಷಿಯಾಗೋಯ್ತು. ಮತ್ತೆ ಸಂಪೂರ್ಣ ರಾಜ್ಯಭಾರವನ್ನ ಇವನ ಮಗನಿಗೆ ಒಪ್ಪಿಸಿ ಅವರು ವಾನಪ್ರಸ್ಥಕ್ಕೆ ಹೋಗ್ಬಿಟ್ರು. ಅದಾದ್ಮೇಲೆ ಈ ರಾಜ್ಕುಮಾರಿಗೆ ಮದುವೆ ಆಯ್ತು, ಮಕ್ಕಳು ಆದ್ರು. ಆಮೇಲೆ ಈ ರಾಜ್ಕುಮಾರ ಈಗ ಲುಂಪಕ ಏನಾಗೋಗ್ಬಿಟ್ಟ, ತುಂಬಾ ಮಹಾನ್ ಭಕ್ತನಾಗೋಗ್ಬಿಟ್ಟಿದ್ದ. ಅವನಿಗೆ ಈ ಭೌತಿಕ ಜಗತ್ತಿನ ಆಕರ್ಷಣೆಯು ಕಡಿಮೆ ಆಗೋಗ್ಬಿಟ್ಟಿತ್ತು. ಭಗವಂತನಿಗೆ ವಿಶೇಷವಾದಂತ ಸೇವೆಯನ್ನ ಮಾಡಿ ಮಾಡಿ ಇವನ ಹೃದಯ ಸಂಪೂರ್ಣ ಶುದ್ಧವಾಗೋಯ್ತು. ಆಮೇಲೆ ಕೊನೆಗೆ ಇವನು ಈ ರಾಜ್ಯವನ್ನ ಅವನ ಮಗನಿಗೆ ಕೊಟ್ಬಿಟ್ಟು ಆ ವ್ಯಕ್ತಿ ಲುಂಪಕನು ಭಗವಂತನ ಧಾಮಕ್ಕೆ ತೆರಳಿ ಹೋಗ್ಬಿಟ್ಟ. ಈ ಎಲ್ಲಾ ಫಲ ಹೇಗ್ ಬಂತು ಅಂತ ಹೇಳಿ ಸಫಲ ಏಕಾದಶಿಯ ದಿನ ಆ ವ್ಯಕ್ತಿ ಆಚರಣೆ ಮಾಡಿರೋದ್ರ ಫಲ ಈ ರೀತಿ ಬಂತು. ಅದಕ್ಕೋಸ್ಕರ ಯುಧಿಷ್ಠಿರ ಮಹಾರಾಜರಿಗೆ ಕೃಷ್ಣನು ಹೇಳ್ತಾ ಇದ್ದಾನೆ, ಯಾರು ಈ ಏಕಾದಶಿಯನ್ನ ಆಚರಣೆ ಮಾಡ್ತಾರೆ ಅವರ ಜೀವನದಲ್ಲಿ ಎಲ್ಲಾ ರೀತಿಯ ಶೋಕ ಮತ್ತು ಯಾವುದೇ ರೀತಿಯ ಕಷ್ಟದ ಪರಿಸ್ಥಿತಿಗಳಿರ್ಬೋದು ಎಲ್ಲವೂ ಹೋಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಆ ವ್ಯಕ್ತಿ ತುಂಬಾ ಪ್ರಸಿದ್ಧನೂ ಆಗೋಗ್ಬಿಡ್ತಾನೆ. ಆಮೇಲೆ ಕೊನೆಗೆ ಅವನಿಗೆ ಮೋಕ್ಷವೂ ಸಿಕ್ಕಿಬಿಡುತ್ತೆ. ಅದಕ್ಕೋಸ್ಕರ ಅದಷ್ಟೇ ಅಲ್ಲ, ಯಾರು ಬರೀ ಈ ಏಕಾದಶಿಯ ಮಹಿಮೆಯನ್ನ ಕೇಳ್ತಾರೋ, ಯಾರು ಬರೀ ಇದನ್ನ ಕೇಳ್ತಾರೆ ಅವ್ರಿಗೆ ಏನ್ ಫಲ ಸಿಗತ್ತೆ ಅಂತ ಹೇಳಿದ್ರೆ ರಾಜಸೂಯ ಯಜ್ಞ ಮಾಡಿರುವಂತಹ ಫಲ ಸಿಕ್ಬಿಡುತ್ತೆ. ಆಮೇಲೆ ಕನಿಷ್ಠ ಪಕ್ಷ ಅವರಿಗೆ ಮುಂದಿನ ಜನ್ಮದಲ್ಲಿ ಸ್ವರ್ಗಕ್ಕೆ ಹೋಗುವಂತಹ ಅವಕಾಶವೂ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ನಾವು ಏಕಾದಶಿಯ ದಿನ ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಉಪವಾಸ ಮಾಡುವಂಥದ್ದು ತುಂಬಾ ಮುಖ್ಯವಾಗಿದೆ. ಉಪವಾಸ ಯಾವುದರಿಂದ ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಧಾನ್ಯವನ್ನ ತಗೊಳ್ಬಾರ್ದು, ಯಾವುದೇ ರೀತಿಯ ಕಾಳುಗಳನ್ನ ತಿನ್ನಬಾರ್ದು. ಆಮೇಲೆ ಕನಿಷ್ಠ ಪಕ್ಷ ಇಷ್ಟನ್ನಾದ್ರೂ ನಾವು ಪಾಲನೆ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಆಮೇಲೆ ಆದಷ್ಟು ನಾವು ಭೌತಿಕ ಚರ್ಚೆಯನ್ನ ಮಾಡುವಂಥದ್ದು, ಭೌತಿಕ ಮಾತುಕತೆ ಮಾಡುವಂಥದ್ದು, ಭೌತಿಕ ಪ್ರಜಲ್ಪ ಮಾಡುವಂಥದ್ದು, ಇಲ್ಲ ಭೌತಿಕ ಜನರ ಸಹವಾಸವನ್ನ ಮಾಡುವಂಥದ್ದು, ಇಲ್ಲ ಭೌತಿಕ ಸಂದರ್ಶನ, ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ನಲ್ಲಿ ಹೆಚ್ಚು ಸಮಯ, ಆಮೇಲೆ ಟಿವಿನಲ್ಲಿ ಬೇರೆ ಬೇರೆ ಭೌತಿಕ ಎಷ್ಟೊಂದು ಕಾರ್ಯಗಳನ್ನೆಲ್ಲ ಭೌತಿಕ ಕಾರ್ಯಗಳನ್ನೆಲ್ಲ ಆದಷ್ಟು ಕಡಿಮೆಯನ್ನಾಗಿ ಮಾಡಿ ಏಕಾದಶಿಯ ದಿನ ಏನು ಮಾಡಬೇಕು ಅಂತ ಹೇಳಿದ್ರೆ, ಆಯ್ತು ಅದನ್ನೆಲ್ಲ ಕಡಿಮೆ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಹೆಚ್ಚು ಹರಿಕಥವನ್ನ ಮಾಡಬೇಕು, ಹೆಚ್ಚು ಭಗವಂತನ ಭಜನೆ ಮಾಡಬೇಕು, ಹೆಚ್ಚು ಜಪವನ್ನ ಮಾಡಬೇಕು. ಈ ಜಪವನ್ನ ಮಾಡೋದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಿರ್ಮಲ ಆಗುತ್ತೆ ಮತ್ತು ಶಾಂತವಾಗುತ್ತೆ. ಮತ್ತು ಆ ನಿರ್ಮಲವಾದ ಹೃದಯದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ. ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಹರಿಕಥೆ, ಪ್ರಭುಪಾದರ ಭಗವದ್ಗೀತೆ, ಶ್ರೀಮದ್ ಭಾಗವತ ಪುಸ್ತಕಗಳನ್ನ ಓದಬೇಕು, ಕೀರ್ತನೆಯನ್ನ ಮಾಡಬೇಕು, ಜಪವನ್ನ ಮಾಡಬೇಕು. ಈಗ ನಾನು ನಿಮಗೆ ಈ ಹರಿನಾಮದ ಬಗ್ಗೆ ಕೆಲವು ಮುಖ್ಯವಾದಂತಹ ಮಹಿಮೆಗಳನ್ನ ಹೇಳ್ತೀನಿ, ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ಜಡ ಜಗತ್ತಿನಲ್ಲಿ ಮಹಾ ಸೌಭಾಗ್ಯಶಾಲಿ ಪುರುಷನ ನಾಲಿಗೆಯ ಮೇಲೆ ಹರಿನಾಮಗಳು ಭಕ್ತಿಯ ಮೂಲಕ ಆಕರ್ಷಿಸಲ್ಪಟ್ಟು ನೃತ್ಯ ಮಾಡುವವು ಅಂತ ಹೇಳ್ತಾರೆ. ಯಾರ ನಾಲಿಗೆಯ ಮೇಲೆ ಹರಿನಾಮ ಆಡ್ತಾ ಇರುತ್ತೆ ಆ ವ್ಯಕ್ತಿ ತುಂಬಾ ಸಾಮಾನ್ಯದವನಲ್ಲ. ನೋಡಿ ಹೇಳ್ತಾರೆ, ವಾಲ್ಮೀಕಿ ಹಿಂದಿನ ಅಪೂರ್ವ ಜನ್ಮದಲ್ಲಿ ಅವನು ಒಬ್ಬ ರತ್ನಾಕರ ಅಂತ ಹೇಳಿ ಅವನೊಬ್ಬ ಕ್ರೂರಿಯಾಗಿದ್ದ, ಶಿಕಾರಿಯಾಗಿದ್ದ. ಆದ್ರೂ ಅವನು ಎಷ್ಟು ಪಾಪಿಯಾಗಿದ್ದ ಅಂತ ಹೇಳಿದ್ರೆ ಅವನ ಬಾಯಿನಲ್ಲಿ ರಾಮ ಅನ್ನುವಂಥ ಹೆಸರು ಬರ್ತಾ ಇರ್ಲಿಲ್ಲ. ಈಗ ತಾವೆಲ್ಲರೂ ಪ್ರಯತ್ನ ಪಡಿ, ರಾಮ ಕೃಷ್ಣ ಅನ್ನುವಂಥ ಶಬ್ದ ನಿಮ್ಮ ಬಾಯಿಂದ ಬರುತ್ತಾ ಇಲ್ವೋ? ತುಂಬಾ ಸುಲಭ ಅಲ್ಲ, ಬರ್ತಾ ಇದೆ. ಹಾಗಿದ್ರೆ ನಾವು ರತ್ನಾಕರ ಅಷ್ಟು ಪಾಪಿಯೇನಾಗಿಲ್ಲ. ಆದ್ರೂ ಆ ರತ್ನಾಕರ ಅಷ್ಟು ಪಾಪಿಯಾಗಿದ್ರು ಎಷ್ಟು ಮಹಾನ್ ಭಕ್ತನಾಗ್ಬಿಟ್ಟ. ಆ ವ್ಯಕ್ತಿನೇ ಸಂಪೂರ್ಣ ರಾಮಾಯಣದ ರಚನೆಯನ್ನು ಮಾಡಿದ್ರು. ಹಾಗೆಂತ ಹೇಳಿದ್ರೆ ನಮ್ಮ ಗತಿ ಅಷ್ಟು ದುರ್ಗತಿ ಏನಾಗಿಲ್ಲ. ಹಾಗಿದ್ರು ನಾವು ಭಗವಂತನ ಆಕರ್ಷಣೆ ಇನ್ನು ನಮ್ಮಲ್ಲಿ ಬಂದಿಲ್ಲ. ಅದು ಆಕರ್ಷಣೆ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಭಗವಂತನ ಪುಣ್ಯನಾಮದ ಜಪವನ್ನ ಮಾಡೋದ್ರ ಮೂಲಕ. ಅದಕ್ಕೋಸ್ಕರ ಹೆಚ್ಚು ನಾವು ಸಂಕಲ್ಪವನ್ನ ತಗೊಂಡು ಪ್ರತಿನಿತ್ಯ ಜಪವನ್ನ ಮಾಡೋದನ್ನ ಕಲಿಬೇಕು. ಸಂಕಲ್ಪ ತಗೊಳ್ಬೇಕು. ಯಾಕೆ ಸಂಕಲ್ಪವನ್ನ ತಗೊಳ್ಬೇಕು ಅಂತ ಹೇಳಿದ್ರೆ, ಕೆಲವು ಸಲ ನಾವು ಮಾಡೋದಕ್ಕಾಗತ್ತೆ ಮತ್ತೆ ಕೆಲವು ಸಲ ನಾವು ಮಾಡೋದಕ್ಕಾಗೋದಿಲ್ಲ. ಆದ್ರೆ ನಾವು ಸಂಕಲ್ಪ ತಗೊಂಡ್ರೆ ಕನಿಷ್ಠ ಪಕ್ಷ ನಾನು 4 ಮಾಲೆ ಜಪವನ್ನ ಮಾಡ್ತೀನಿ,
ಇಲ್ಲ ಕನಿಷ್ಠ ಪಕ್ಷ ನಾನು 8 ಮಾಲೆ ಜಪವನ್ನು ಮಾಡ್ತೀನಿ, ಇಲ್ಲ ಕನಿಷ್ಠ ಪಕ್ಷ 16 ಮಾಲೆ ಜಪವನ್ನು ಮಾಡ್ತೀನಿ ಅಂತ ಹೇಳಿ ನಾವು ಸಂಕಲ್ಪವನ್ನ ತಗೊಳ್ಬೇಕು. ಆಮೇಲೆ ಪ್ರತಿದಿನ ಅದನ್ನ ಪೂರೈಸೋದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಅದೇ ರೀತಿ ಹೇಳ್ತಾ ಇದ್ದಾರೆ, ನಾಮದ ಜೊತೆ ಮಾಯಿಕ ಜಗತ್ತಿಗೆ ಸ್ವಲ್ಪವೂ ಸಂಬಂಧವಿರುವುದಿಲ್ಲ. ನಾಮದಲ್ಲಿ ಸ್ವಭಾವತಃ ಭಗವತ್ ಸ್ವರೂಪದ ಎಲ್ಲಾ ಶಕ್ತಿಗಳು ನೆಲೆಸಿರುತ್ತದೆ ಅಂತ ಹೇಳಿದ್ರೆ, ಈ ಭಗವಂತನ ಆಧ್ಯಾತ್ಮಿಕ ಶಕ್ತಿ ಮತ್ತು ಎಲ್ಲಾ ಭೌತಿಕ ಶಕ್ತಿಗಳು ಎಲ್ಲವೂ ಬರೀ ಹರಿನಾಮದಲ್ಲಿ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬರೀ ಈ ಹರಿನಾಮದಲ್ಲಿ ಸಂಪೂರ್ಣ ಆಧ್ಯಾತ್ಮಿಕ ಮತ್ತು ಭೌತಿಕ ಭಗವಂತನ ಎಲ್ಲಾ ಶಕ್ತಿಗಳು ಈ ಹರಿನಾಮದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾಮವೂ ಸಹ ಸರ್ವಶಕ್ತಿ ಸಂಪನ್ನ. ಅದು ಮಾಯಾ ಜಗತ್ತಿನಲ್ಲಿ ಅವತರಿಸಿ ಮಾಯೆಯನ್ನು ಧ್ವಂಸ ಮಾಡುವುದರಲ್ಲಿ ಪ್ರವೃತ್ತವಾಗುವು. ನಮ್ಮ ಮಾಯೆಯ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬೀರ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಸಂಪೂರ್ಣ ಜಗತ್ತಿನಲ್ಲಿ ನರಳ್ತಾ ಇರ್ತೀವಿ ಮತ್ತು ಶೋಕಿಸ್ತಾ ಇರ್ತೀವಿ, ಭಯದಲ್ಲಿ ಒಳಗಾಗೋಗ್ಬಿಡ್ತೀವಿ. ಆದ್ರೆ ಯಾವಾಗ ನಾವು ಭಗವಂತನ ಈ ಪುಣ್ಯ ನಾಮದ ಜಪ ಮಾಡ್ತೀವಿ, ಆಗ ಇದೆಲ್ಲವೂ ಹೋಗ್ಬಿಡುತ್ತೆ. ಈ ಮಾಯಾ ಸಂಸಾರದಲ್ಲಿ ಹರಿನಾಮವಲ್ಲದೆ ಜೀವಿಗಳಿಗೆ ಬೇರಾವ ಬಂಧುವೂ ಇಲ್ಲ. ಈ ಜಗತ್ತಿನಲ್ಲಿ ಎಷ್ಟೊಂದು ಸಂಬಂಧಿಕರಿದ್ದಾರೆ, ಎಷ್ಟೊಂದು ನೆಂಟರಿದ್ದಾರೆ, ಆದ್ರೆ ಯಾರು ನಮಗೆ ಈ ನರಳ್ತಾ ಇರುವಂತಹ ಸನ್ನಿವೇಶದಿಂದ ದೂರ ತರೋದಕ್ಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ಮೃತ್ಯು ಬಂದಾಗ ನೆಂಟರೂ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಈ ನಮ್ಮ ನಿಜವಾದ ಬಂಧು ಯಾರು ಅಂತ ಹೇಳಿದ್ರೆ ಹರಿನಾಮ. ಬೃಹನ್ನಾರದಿಯ ಪುರಾಣದಲ್ಲಿ ಹರಿನಾಮವನ್ನೇ ಏಕಮಾತ್ರಿ ಗತಿ ಎಂದು ಹೇಳಲಾಗಿದೆ. ಹರೇರ್ನಾಮ 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 ಇವ ಕೇವಲಂ ಕಲೌ ನಾಸ್ತೇವ 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 ಗತಿರನ್ಯತ. ಇದನ್ನ ಬೃಹನ್ನಾರದಿಯ ಪುರಾಣದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಸತ್ಯಯುಗದಲ್ಲಿ ನಾವು ಭಗವಂತನ ಪ್ರಾಪ್ತಿ ಮಾಡ್ಬೇಕು ಅಂತ ಹೇಳಿ ಧ್ಯಾನ ಮಾಡ್ಬೇಕಿತ್ತು. ತ್ರೇತಾಯುಗದಲ್ಲಿ ತ್ರೇತಾಯಾಮ್ ಯಜತೋ ಮಖೈ ಯಜ್ಞ ಮಾಡ್ಬೇಕಿತ್ತು. ದ್ವಾಪರೇ ಪರಿಚರ್ಯಾಯಾಮ್ ಅರ್ಚನೆಗಳನ್ನ ಮಾಡ್ಬೇಕಿತ್ತು. ಆದ್ರೆ ಕಲಿಯುಗದಲ್ಲಿ ಯಾವುದೂ ಸಂಭವ ಇಲ್ಲ. ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಅದು ಹರಿನಾಮ. ಅದಕ್ಕೋಸ್ಕರ ಹರಿನಾಮವೇ ನನ್ನ ಜೀವನ, ಹರಿನಾಮವೇ ನನ್ನ ಜೀವನ. ಹರಿನಾಮವನ್ನ ಬಿಟ್ಟು ಜೀವಿಗಳಿಗೆ ಬೇರೆ ಯಾವ ಗತಿನೂ ಇಲ್ಲ, ಬೇರೆ ಯಾವ ಮಾರ್ಗವೂ ಇಲ್ಲ. ಅದಕ್ಕೋಸ್ಕರ ಇದನ್ನ 3 ಬಾರಿ ನುಡಿಯುವ ಮೂಲಕ ಕಲಿಯುಗದಲ್ಲಿ ಬೇರೆ ಸಾಧನೆಗಳ ನಿರರ್ಥಕತೆಯನ್ನ ತೋರಿಸಲಾಗಿದೆ. ಅದಕ್ಕೋಸ್ಕರ ನಮ್ಮೆಲ್ಲರ ಜೀವನ ತುಂಬಾ ಬದಲಾವಣೆ ಆಗತ್ತೆ. ನಾವು ಹರಿನಾಮವನ್ನ ಸರಿಯಾಗಿ ಪ್ರತಿದಿನ ಅದನ್ನ ನಾವು ಮಾಡ್ತಾ ಇದ್ದೇವೆ. ಅದರ ರಿಮೈಂಡರ್ ಯಾವಾಗ ಬರುತ್ತೆ ಅಂದರೆ ಏಕಾದಶಿ ದಿನ. ನಾವು ಕೆಲವು ದಿನ ಮಾಡ್ತೀವಿ, ಕೆಲವು ದಿನ ಮಾಡೋದಿಲ್ಲ. ಅದಕ್ಕೋಸ್ಕರ ಏಕಾದಶಿ ದಿನ ಅದೊಂದು ರಿಮೈಂಡರ್ ಇದ್ದ ಹಾಗೆ ನಾವು ಜಪ ಮಾಡ್ತಾ ಇದ್ದೀವ ಅಂತ ಹೇಳಿ. ಅದಕ್ಕೋಸ್ಕರ ಏಕಾದಶಿಯ ದಿನ ಇನ್ನೂ ಹೆಚ್ಚು ಜಪವನ್ನ ಮಾಡೋದಿಕ್ಕೆ ಪ್ರಯತ್ನ ಪಡಬೇಕು. ಏಕಾದಶಿಯ ದಿನ ಕೆಲವು ಭಕ್ತರು 32 ಮಾಲೆ ಜಪ ಮಾಡ್ತಾರೆ, ಕೆಲವರು 64 ಮಾಡ್ತಾರೆ, ಇನ್ನು ಕೆಲವರು ಅದಕ್ಕಿಂತ ಹೆಚ್ಚು ಮಾಡ್ತಾರೆ. ದಯವಿಟ್ಟು ತಾವೆಲ್ಲರೂ ಒಂದು ಸಂಕಲ್ಪವನ್ನ ತಗೊಳ್ಳಿ, ಈ ಏಕಾದಶಿಯ ದಿನ ನೀವು ಎಷ್ಟು ಜಪವನ್ನ ಮಾಡ್ತೀರಿ ಅಂತ ಹೇಳಿ. ಆಮೇಲೆ ನೀವೆಲ್ಲರೂ ಎಷ್ಟು ಜಪವನ್ನ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ಸ್ ನಲ್ಲಿ ದಯವಿಟ್ಟು ಹಾಕಿ. ಇದನ್ನ ಓದೋರಿಗೆ ಎಷ್ಟೊಂದು ಸ್ಫೂರ್ತಿ ಬರುತ್ತೆ ಅವರು ಹೆಚ್ಚು ಜಪವನ್ನ ಮಾಡೋದಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಈ ಏಕಾದಶಿಯನ್ನ ತುಂಬಾ ಅದ್ಭುತವಾಗಿ ಮತ್ತು ಭಗವದ್ ಭಕ್ತಿಯಿಂದ ಮತ್ತು ತನ್ಮಯರಾಗಿ, ಭಗವಂತನಲ್ಲಿ ತನ್ಮಯರಾಗಿ ನಾವು ಏಕಾದಶಿಯನ್ನ ಪಾಲನೆ ಮಾಡೋಣ. ಮತ್ತು ಈ ಏಕಾದಶಿಯ ಪಾರಣೆಯ ಸಮಯ ಈ ರೀತಿ ಇದೆ. ತಾವೆಲ್ಲರೂ ಪಾರಣದ ಸಮಯವನ್ನ ಧ್ಯಾನಪೂರ್ವಕವಾಗಿ ತಿಳ್ಕೊಳ್ಳಿ ಮತ್ತು ಇದೇ ರೀತಿಯಾಗಿ ನೀವು ಪಾರಣವನ್ನ ಮಾಡಿ. ಈ ಪಾರಣದ ಸಮಯ ಹುಬ್ಬಳ್ಳಿಗೆ ಏನು ಅನ್ವಯ ಆಗುತ್ತೆ ಅದಿದೆ. ಮತ್ತು ಈ ಪಾರಣದ ಸಮಯದ ಪ್ರಕಾರ ತಾವು ಏಕಾದಶಿಯನ್ನು ಆಚರಣೆ ಮಾಡಿ ಮತ್ತು ಭಗವಂತನ ಕೃಪೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.